ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ಆಪ್ಷನ್ ಎ 28, ಬಿ 29, ಸಿ 32, ಡಿ 30. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 28 ರಾಜ್ಯಗಳಿವೆ. ಎರಡನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಅರ್ಜುನನ ಪತ್ನಿಯ ಹೆಸರೇನು? ಆಪ್ಷನ್ ಎ ಭಾನುಮತಿ, ಬಿ ಇಂದುಮತಿ, ಸಿ ದ್ರೌಪದಿ, ಡಿ ಸುಭದ್ರಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಭದ್ರಾ. ಮೂರನೆಯ ಪ್ರಶ್ನೆ, ಅಮರಾವತಿ ಇದು ಯಾವ ರಾಜ್ಯದ ರಾಜಧಾನಿಯಾಗಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ರಾಜ್ಯದ ರಾಜಧಾನಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಮದರ್ ತೆರೇಸಾ, ಬಿ ಸೋನಿಯಾ ಗಾಂಧಿ, ಸಿ ಇಂದಿರಾ ಗಾಂಧಿ, ಡಿ ಸುಚೇತಾ ಕೃಪಾಲಾನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ. ಐದನೆಯ ಪ್ರಶ್ನೆ, ಹಿಂದಿ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಆಪ್ಷನ್ ಎ 52, ಬಿ 49, ಸಿ 48, ಡಿ 26. ಸರಿಯಾದ ಉತ್ತರ ಆಪ್ಷನ್ ಎ 52 ಅಕ್ಷರಗಳಿವೆ. ಆರನೆಯ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಳಗಾವಿ, ಬಿ ಹುಬ್ಬಳ್ಳಿ, ಸಿ ರಾಯಚೂರು, ಡಿ ವಿಜಯಪುರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಬ್ಬಳ್ಳಿ. ಏಳನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ಕನ್ನಡಿಗ ಯಾರು? ಆಪ್ಷನ್ ಎ ಶಿವರಾಮ್ ಕಾರಂತ್, ಬಿ ದ.ರಾ ಬೇಂದ್ರೆ, ಸಿ ಕುವೆಂಪು, ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಬಿ ದ.ರಾ ಬೇಂದ್ರೆ ಅವರು ಆಗಿದ್ದಾರೆ. ನಿಮ್ಮ ಎಂಟನೆಯ ಪ್ರಶ್ನೆ, ತಾಜ್ ಮಹಲ್ ನಿರ್ಮಾಣದ ಕರ್ತೃ ಯಾರು? ಆಪ್ಷನ್ ಎ ಅಕ್ಬರ್, ಬಿ ಶಹಜಾನ್, ಸಿ ಬೀರ್ಬಲ್, ಡಿ ಅಶೋಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಾನ್. ಒಂಬತ್ತನೆಯ ಪ್ರಶ್ನೆ, ಚಿನ್ನದ ಗಣಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಕೋಲಾರ, ಬಿ ಹಾಸನ, ಸಿ ಶಿವಮೊಗ್ಗ, ಡಿ ಬೆಳಗಾವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾರ ಜಿಲ್ಲೆಯಾಗಿದೆ. ನಿಮ್ಮ ಹತ್ತನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಹರಿಯಾಣ, ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ರಾಜ್ಯವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ನಾಗಾಲ್ಯಾಂಡ್, ಸಿ ಸಿಕ್ಕಿಂ,
ಡಿ ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ರಾಜ್ಯವಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, ರಾಮಾಯಣದಲ್ಲಿ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದವರು ಯಾರು? ಆಪ್ಷನ್ ಎ ಶ್ರೀರಾಮ, ಬಿ ಶತ್ರುಘ್ನ, ಸಿ ಭರತ, ಡಿ ಲಕ್ಷ್ಮಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಣನು ಶೂರ್ಪನಖಿಯ ಮೂಗನ್ನು ಕತ್ತರಿಸಿದನು. 13ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿಯ ದೇವಸ್ಥಾನವಿದೆ? ಆಪ್ಷನ್ ಎ ಶಿವಮೊಗ್ಗ, ಬಿ ತುಮಕೂರು, ಸಿ ಬೆಂಗಳೂರು, ಡಿ ಮಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆಯಾಗಿದೆ. 14ನೆಯ ಪ್ರಶ್ನೆ, ಜಗತ್ತಿಗೆ ಬೆಳಕನ್ನು ನೀಡುವ ದೇವರು ಯಾರು? ಆಪ್ಷನ್ ಎ ಶನಿದೇವ, ಬಿ ಸೂರ್ಯದೇವ, ಸಿ ಮಹಾದೇವ, ಡಿ ಬ್ರಹ್ಮದೇವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯದೇವ ಆಗಿದ್ದಾರೆ. 15ನೆಯ ಪ್ರಶ್ನೆ, ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು? ಆಪ್ಷನ್ ಎ ಎಂ ಗೋವಿಂದ ಪೈ, ಬಿ ಕುವೆಂಪು, ಸಿ ದ ರಾ ಬೇಂದ್ರೆ, ಡಿ ವಿ.ಕೃ. ಗೋಕಾಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಅವರು ಬರೆದಿದ್ದಾರೆ. ನಿಮ್ಮ 16ನೆಯ ಪ್ರಶ್ನೆ, ಅತಿ ಹೆಚ್ಚು ಚಿಕನ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಪೈಲ್ಸ್, ಬಿ ಹೃದಯಾಘಾತ, ಸಿ ಕಿಡ್ನಿ ಸ್ಟೋನ್ ಸಮಸ್ಯೆ, ಡಿ ಶುಗರ್ ಕಾಯಿಲೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪೈಲ್ಸ್ ರೋಗ ಬರುತ್ತದೆ. ನಿಮ್ಮ 17ನೆಯ ಮತ್ತು ಕೊನೆಯ ಪ್ರಶ್ನೆ, ಹೂವುಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಲ್ಲಿಗೆ, ಬಿ ಸೇವಂತಿಗೆ, ಸಿ ಗುಲಾಬಿ, ಡಿ ಕಮಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.